स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूं। आइए आज की खबर पर नजर डालते हैं। ಎಲ್ಲ ವಕೀಲ ಮಿತ್ರರನ್ನು ತುಂಬ ಹೃದಯದಿಂದ ಸ್ವಾಗತಿಸಲಿಕ್ಕೆ ಆಗಮಿಸಲಿದ್ದಾರೆ ವಿಜಯಪುರ ಜಿಲ್ಲಾ ನ್ಯಾಯವಾದಿಗಳ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಸುರೇಶ್ ಚೂರಿ ಅವರು ಬಂದು ಎಲ್ಲರನ್ನು ಗೌರವಪೂರ್ವ ನಮಸ್ಕಾರ. ಅದೇ ರೀತಿಯಾಗಿ ಇವತ್ತು ವಕೀಲರ ದಿನಾಚರಣೆಯ ಶುಭಾಶಯಗಳನ್ನು ತಮಗೆ ತಿಳಿಸ್ತಾ, ಇಂದು ಜಿಲ್ಲಾ ನ್ಯಾಯವಾದಿಗಳ ಸಂಘ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ನ್ಯಾಯಾಂಗ ಇಲಾಖೆ, ಜಿಲ್ಲಾ ಆರೋಗ್ಯ ಇಲಾಖೆ ಹಾಗೂ ಬಿಎಲ್ಇ ವೈದ್ಯಕೀಯ ಹಾಗೂ ಸಂಶೋಧನಾ ಕೇಂದ್ರ ವಿಜಯಪುರ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ವಕೀಲರ ದಿನಾಚರಣೆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಮಾನ್ಯ ಕರ್ನಾಟಕ ರಾಜ್ಯದ ಲೋಕಾಯುಕ್ತರು ಆಗಿರುವಂಥ ಗೌರವಾನ್ವಿತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಶ್ರೀ BS ಪಾಟೀಲ್ ಸರ್ ಅವರಿಗೆ ನಮ್ಮ ಸಂಘದ ಪರವಾಗಿ ಹಾಗೂ ಎಲ್ಲ ಪ್ರಾಧಿಕಾರದ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ವಕೀಲರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ DG ಬಿರಾದರ್ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯ ಪ್ರಧಾನ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರು ಮತ್ತು ಅಧ್ಯಕ್ಷರು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ವಿಜಯಪುರ ಇವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಗೌರವಾನ್ವಿತ ಶ್ರೀ ಶಿವಾಜಿ ನಲ್ವಡೆ ಸಾಹೇಬರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಗೌರವಾನ್ವಿತ ಎಲ್ಲ ಜಿಲ್ಲಾ ನ್ಯಾಯಾಧೀಶರುಗಳಿಗೂ ಕೂಡ ನಮ್ಮ ಸಂಘದ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಗೌರವಾನ್ವಿತ ಎಲ್ಲ ಹಿರಿಯ ಕಿರಿಯ ಶ್ರೇಣಿ ಎಲ್ಲ ಗೌರವಾನ್ವಿತ ನ್ಯಾಯಾಧೀಶರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ನ್ಯಾಯಾಂಗ ಇಲಾಖೆ ಸಿಬ್ಬಂದಿ ವರ್ಗಕ್ಕೂ ಕೂಡ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಕ್ಷಮಿಸಬೇಕು, ನಮ್ಮ ಗೌರವಾನ್ವಿತ BS ಪಾಟೀಲ್ ಸಾಹೇಬರ ಧರ್ಮಪತ್ನಿ ಆಗಿರುವಂಥ ಮೇಡಮ್ ಅವ್ರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತ. ಹಾಗೆ ಇವತ್ತು ವಕೀಲರ ದಿನಾಚರಣೆ ಅಂಗವಾಗಿ ಬೆಳಗ್ಗೆ 10ರಿಂದ ಸಾಯಂಕಾಲ 4 ಗಂಟೆವರೆಗೂ ಕೂಡ ಏನು ರಕ್ತದಾನ ಶಿಬಿರ ಮತ್ತು ಆರೋಗ್ಯ ತಪಾಸಣೆ ಒಂದು ಶಿಬಿರವನ್ನು ನಡೆಸಿಕೊಟ್ಟಿರ್ತಕ್ಕಂಥ ನಮ್ಮ ಜಿಲ್ಲಾ ಆರೋಗ್ಯ ಇಲಾಖೆಗೂ ಹಾಗೂ BLD ಸಂಸ್ಥೆಯ ಆಸ್ಪತ್ರೆಗೂ ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಶಿವಗಿರಿ ಬ್ಲಡ್ ಬ್ಯಾಂಕ್ ಆಗಿರುವಂಥ ಅವ್ರಿಗೂ ಕೂಡ ಆ ಸಿಬ್ಬಂದಿ ವರ್ಗಕ್ಕೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಸಂಘದ ಎಲ್ಲ ಹಿರಿಯ ಕಿರಿಯ ಮಹಿಳಾ ನ್ಯಾಯವಾದಿಗೂ ಕೂಡ ನಮ್ಮ ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಬಂಧುಗಳೇ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂಥ ಎಲ್ಲ ಪತ್ರಿಕಾ ಮಾಧ್ಯಮಗಳು ಕೂಡ ನಮ್ಮ ಸಂಘದ ಪರವಾಗಿ ತಮ್ಮೆಲ್ಲರ ಪರವಾಗಿ ಒಂದು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಏನು ಹಾಗೆ ಸಾಹೇಬರ ಒಂದು ನುಡಿಗಳನ್ನು ಕೇಳಲಿಕ್ಕೆ ಕೆಲವು ಸಾರ್ವಜನಿಕರು ಕೂಡ ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಅವರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ನಾನು ಸ್ವಾಗತ ಭಾಷಣ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಹಕಾರ ನೀಡಲಿದ್ದಾರೆ ನಮ್ಮ ಪ್ರಧಾನ ಹಾಗೂ ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ಶಿವಾಜಿ ನಲವಡೆ ಸಾಹೇಬರು ಹಾಗೂ ಸಂಘದ ಅಧ್ಯಕ್ಷರಾದ DG ಬಿರಾದರ್ ಅವರು. ಗೌರವಾನ್ವಿತ ಜಿಲ್ಲಾ ನ್ಯಾಯಾಧೀಶರಿಂದ ಕಾರ್ಯಕ್ರಮದ ಉದ್ಘಾಟನೆ. ಸಂಘದ ಅಧ್ಯಕ್ಷರ ಮಾನ್ಯ ಲೋಕಾಯುಕ್ತರು ನಮ್ಮ ಜಿಲ್ಲೆಯವರೆಂಬುದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ವಿಷಯ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನವರು ನಮ್ಮೆಲ್ಲರಿಗೂ ಚಿರಪರಿಚಿತರು, ಹಿರಿಯರು, ಮಾರ್ಗದರ್ಶಿಗಳಾದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಗೌರವಾನ್ವಿತ ಲೋಕಾಯುಕ್ತ ಸಾಹೇಬರಿಗೆ ಗೌರವ ಸಮರ್ಪಣೆ.
ಸದಾ ವಿಜಯಪುರ ಜಿಲ್ಲೆಯ ಆಯುಕ್ತರು ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಭಾವಚಿತ್ರವನ್ನು ನೀಡಿ ಗೌರವ ಸಮರ್ಪಣೆ ವಿಜಯಪುರ ಜಿಲ್ಲಾ ನ್ಯಾಯವಾದಿಗಳ ಸಂಘದ ಪರವಾಗಿ. ಸದಾ ಹಸನ್ಮುಖಿಗಳಾಗಿ ನಮ್ಮ ಸಂಘದೊಡನೆ ಸಹಕಾರದಿಂದ ಪ್ರಧಾನ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರನ್ನೊಳಗೂಡಿ ಎಲ್ಲ ನ್ಯಾಯಾಧೀಶರು ಕೂಡ ವಕೀಲರ ಸಂಘದೊಂದಿಗೆ ಪ್ರೀತಿಪೂರ್ವಕ ಸಹಕಾರದೊಂದಿಗೆ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಮೇಡಮ್ ಅವರು ಕೂಡ ತಮ್ಮದೇ ಆದ ಇತಿಹಾಸವನ್ನು ಹೊಂದಿದ್ದಾರೆ. ಅವರು ಕೂಡ ಹೈಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅವರು ಕೂಡ ಅಡ್ವೊಕೇಟ್ ಆಗಿದ್ದಾರೆ. ಎಲ್ಲ ಗೌರವಾನ್ವಿತ ನ್ಯಾಯಾಧೀಶರಿಗೆ ನಮ್ಮ ಆಡಳಿತ ಮಂಡಳಿ ಸದಸ್ಯರು ಗೌರವಪೂರ್ವಕವಾಗಿ ಪುಷ್ಪವನ್ನು ನೀಡಿ ವಕೀಲರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸಬೇಕೆಂದು ಅವರಲ್ಲಿ ವಿನಂತಿಸುತ್ತೇವೆ. ಶುಭಾಶಯಗಳನ್ನು ತಿಳಿಸುತ್ತಾ ಪುಷ್ಪ ನೀಡಿ ಗೌರವಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳೊಂದಿಗೆ ಗೌರವಾನ್ವಿತ ಮುಖ್ಯ ಅತಿಥಿಗಳಾದ BS ಪಾಟೀಲ್ ಸಾಹೇಬರಿಗೆ ವಿಶೇಷ ಸರ್ಕಾರಿ ವಕೀಲರು ದಿವಂಗತ ಹಿರಿಯ ನ್ಯಾಯವಾದಿಗಳು ಹಾಗೂ ಶ್ರೀ PS ಪಾಟೀಲ್ ಹಾಗೂ ಶ್ರೀ HEM ಪಟೇಲ್ ನ್ಯಾಯವಾದಿಗಳು, ಹಿರಿಯ ನ್ಯಾಯವಾದಿಗಳು, ಇವರೆಲ್ಲರೂ ಸಂಘದ ದಿವಂಗತ ಹಿರಿಯ ನ್ಯಾಯವಾದಿಗಳು ಹಾಗೂ ಪ್ರಹ್ಲಾದ್ ಕಂಸಾಲೆ ನ್ಯಾಯವಾದಿಗಳು, ರೇವಣಸಿದ್ದಪ್ಪ ಗುದ್ದಿ RB ಗುದ್ದಿ ನ್ಯಾಯವಾದಿಗಳು ಹಾಗೂ ಬಸಣ್ಣ ಚಲವಾದಿ ನ್ಯಾಯವಾದಿಗಳ ಭಾವಚಿತ್ರವನ್ನು ನಾವು ವೇದಿಕೆಯ ಮೇಲೆ ಇಟ್ಟಿದ್ದೇವೆ. ಇದರಲ್ಲಿ ಸುಮಾರು 3 ನ್ಯಾಯವಾದಿಗಳು 50 ವರ್ಷಕ್ಕಿಂತ ಹೆಚ್ಚಿಗೆ ತಮ್ಮ ನ್ಯಾಯವಾದಿ ವೃತ್ತಿಯನ್ನು ನಮ್ಮ ಸಂಘಕ್ಕೆ ಸಲ್ಲಿಸಿದ್ದಾರೆ. ಮಹನೀಯರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆಯೊಂದಿಗೆ ಅತಿಥಿಗಳ ಅಮೃತ ಹಸ್ತದಿಂದ ಅನಾವರಣಗೊಳ್ಳುತ್ತಿವೆ. ಈ ದಿವಂಗತ ಹಿರಿಯ ನ್ಯಾಯವಾದಿಗಳ ಕೊಡುಗೆ ನಮ್ಮ ಸಂಘಕ್ಕೆ ಅಪಾರ ಎಂದು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಪರಿಚಿತರು, ನ್ಯಾಯವಾದಿ ಸುಪುತ್ರ ಕೂಡ ವಕೀಲರು. ಮುಖ್ಯ ಅತಿಥಿಗಳಾದ ಶ್ರೀ BS ಪಾಟೀಲ್ ಮಾನ್ಯ ಲೋಕಾಯುಕ್ತರು, ಕರ್ನಾಟಕ ಸರ್ಕಾರ ಸಾಹೇಬರು ತಮ್ಮ ಅಮೃತ ನುಡಿಗಳನ್ನು ಮಾರ್ಗದರ್ಶನ ರೂಪ ಪ್ರಧಾನ ಜಿಲ್ಲಾ ನ್ಯಾಯಾಧೀಶರಾದಂತಹ ಶ್ರೀ ನಲ್ವದೆ ಅವರೇ, ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂತಹ ವಕೀಲರ ಸಂಘದ ಅಧ್ಯಕ್ಷರಾದಂತಹ ಶ್ರೀ DG ಬಿರಾದಾರ್ ಅವರೇ, ವಕೀಲ ಸಂಘದ ಎಲ್ಲ ಪದಾಧಿಕಾರಿಗಳೇ, ಇಲ್ಲಿ ನೆರೆದಂತಹ ಗೌರವಾನ್ವಿತ ನ್ಯಾಯಾಧೀಶರುಗಳೇ, ನನ್ನ ಸೆಕ್ರೆಟರಿ ಆದ ಶ್ರೀ ಶ್ರೀನಾಥ್ ರವರೇ, ಮೇಡಮ್ ಶೋಭಾ ಪಾಟೀಲ್ ರವರೇ, ಅತ್ಯಂತ ಸ್ಫೂರ್ತಿದಾಯಕ
ಜೀವನ ನಡೆಸಿದಂತಹ ಆದರ್ಶ ನ್ಯಾಯವಾದಿಗಳಾಗಿ ಇವತ್ತು ಅವರನ್ನು ನೀವು ಗೌರವಿಸಿ ಅವರ ಒಂದು ಪೋರ್ಟ್ರೇಟ್ ಅನಾವರಣಗೊಳಿಸಿದ ಅವರ ಕುಟುಂಬದ ಸದಸ್ಯರಾಗಿ ಬಂದಂತಹ ಎಲ್ಲ ಗಣ್ಯರೇ, ನನ್ನ ಪ್ರೀತಿಯ ನ್ಯಾಯವಾದಿ ಮಿತ್ರರೇ, ಸಹೋದರ ಸಹೋದರಿಯರೇ, ಇದೊಂದು ಅತ್ಯಂತ ಸುಂದರವಾದ ಸಂಜೆ, ಸುಂದರವಾದ ಅವಿಸ್ಮರಣೀಯವಾದ ದಿನ. ಯಾಕೆಂದರೆ ವಕೀಲರ ದಿನಾಚರಣೆಯನ್ನು 3rd ಡಿಸೆಂಬರ್ ಎವ್ರಿ ಇಯರ್ ನಾವು ಆಚರಿಸ್ತಾ ಇದ್ದೀವಿ. ಇದನ್ನು ನೀವು ಬಹಳಷ್ಟು ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದೀರಿ. ನೀವು ನಿಮ್ಮ ಸ್ನೇಹಿತರು ಈಗಾಗಲೇ ಮಾತಾಡುವಾಗ ಹೇಳಿದರು, ಪ್ರತಿ ವರ್ಷವೂ ಇದನ್ನು ತುಂಬ ವಿಜೃಂಭಣೆಯಿಂದ ನೀವು ಆಚರಿಸ್ತಾ ಇದ್ದೀರಿ. ಈ ವರ್ಷ ಕೂಡ ರಕ್ತದಾನ ಶಿಬಿರ ಏರ್ಪಾಡು ಮಾಡಿ ಮತ್ತು ಇದನ್ನು ಆಚರಣೆ ಮಾಡೋದರಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ನ್ಯಾಯಾಂಗ ಇಲಾಖೆ, ಆರೋಗ್ಯ ಇಲಾಖೆ, BLD ವೈದ್ಯಕೀಯ ಹಾಗೂ ಸಂಶೋಧನಾ ಕೇಂದ್ರ ಇವೆಲ್ಲ ಭಾಗಿಯಾಗಿ ಅವರನ್ನು ಒಂದುಗೂಡಿಸಿಕೊಂಡು ಬಹಳಷ್ಟು ಅರ್ಥಪೂರ್ಣವಾಗಿ ಎಲ್ಲರಿಗೂ ಮುಟ್ಟುವ ಹಾಗೆ ಇದನ್ನು ನೆರವೇರಿಸ್ತಾ ಇದ್ದೀರಿ. ಇದು ವಕೀಲರು ಹಾಗೆ ಸಮಾಜದಲ್ಲಿ ಮುಂಚೂಣಿಯಲ್ಲಿರುವವರು. ವಕೀಲರು ದೇ ಆರ್ ಲೀಡರ್ಸ್ ಇನ್ ದ ಸೊಸೈಟಿ ಟು ಶೋ ಟು ಅದರ್ಸ್ ದಿ ಎಕ್ಸಾಂಪ್ಲರಿ ಲೈಫ್, ದ ವೇ ವಿ ಕ್ಯಾನ್ ಲೀಡ್, ದ ವೇ ವಿ ಕ್ಯಾನ್ get justice to the people, how we can show the power of law. The power of law, the force of law is very important in the present circumstance, because when the inner power becomes weak, the external power is required. The inner power becomes weak because we become victims of greed. We become victims of small pleasures. Greed makes you adopt means which are not appreciable, which are deprecable. When greed takes over, law is violated. Corruption becomes rampant because everybody is trying to become rich, and rich by whatever means possible, otherwise than legal means or moral means. So that is where we have lost inner strength, we have lost spiritual strength, we have lost our values, and it is at that time law becomes very important. It enforces discipline, it forces you to adopt legal methods, it catches hold of corrupt people, it punishes them. And who is instrumental in this? The most instrumental person is the lawyer, the judge and the court. That is where the present society, if there is any adherence to law left, it is because of the legal system, it is because of the lawyers, it is because of the courts and the judges. ನಮ್ಮ ದೇಶದಲ್ಲಿ ನಮ್ಮ ಲೀಗಲ್ ಸಿಸ್ಟಮ್, ಈ ಪಾಶ್ಚಾತ್ಯ ದೇಶಗಳು ಈಗ ನಮ್ಮ ಹೈಕೋರ್ಟು, ಸುಪ್ರೀಂ ಕೋರ್ಟು, ನಮ್ಮ ಜಡ್ಜ್ಮೆಂಟ್ಸ್ಗಳನ್ನು, ನಮ್ಮ ಡೆಮೊಕ್ರೆಟಿಕ್ ಪ್ರಿನ್ಸಿಪಲ್ಸ್ಗಳನ್ನು ಅಪ್ರಿಸಿಯೇಟ್ ಮಾಡಿ ಮಾತಾಡುವಂತಹ ಒಂದು ಸಂದರ್ಭ ಒದಗಿ ಬಂದಿದೆ. ಅಷ್ಟು ಚೆನ್ನಾಗಿ ಕೇಸ್ಗಳು ವಿಲೇವಾರಿ ಆಗಲಿ, ಜಡ್ಜಸ್ಗಳಿಗೆ ಜುಡಿಷಿಯಲ್ ಅಕಾಡೆಮಿಯಲ್ಲಿ ಟ್ರೈನಿಂಗ್ ಆಗಲಿ, ನ್ಯಾಯವಾದಿಗಳ ಒಂದು ಪ್ರಯತ್ನ ಆಗಲಿ, ಅಷ್ಟು ಒಳ್ಳೆಯ ರೀತಿಯಿಂದ ನಡೆದಿದೆ. ಅದಕ್ಕಾಗಿ ನ್ಯಾಯವಾದಿಗಳ ದಿನಾಚರಣೆಯನ್ನು ಮಾಡುವುದು ಬಹಳಷ್ಟು ಖುಷಿ ತರುವಂತಹದ್ದು, ಆ್ಯಂಡ್ ವ್ಯಾಲಿಡೇಟಿಂಗ್ ಫಾರ್ ಮೀ ಟು
ಪಾರ್ಟಿಸಿಪೇಟ್ ಇನ್ ದಿಸ್ ಫಂಕ್ಷನ್ ಅಂತ ಹೇಳಿಕ್ ಬಯಸ್ತೇನೆ. ಯಾಕೆ ಇನ್ನರ್ ಸ್ಟ್ರೆಂಗ್ತ್ ಹೋಯಿತು, ಅದಕ್ಕಾಗಿ ಔಟರ್ ಫೋರ್ಸಸ್ ಹ್ಯಾವ್ ಟು ಗವರ್ನಸ್. ಈಗ ಲೋಕಾಯುಕ್ತ ಸಂಸ್ಥೆ ಯಾಕೆ ಬೇಕಾಯಿತು? ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಮಾಡುವಾಗ ಇನ್ಎಫಿಷಿಯನ್ಸಿ ವಿತ್ ಪಬ್ಲಿಕ್ ಸರ್ವೆಂಟ್ಸ್, ಕರಪ್ಷನ್, ನೆಪೋಟಿಸಮ್, ಫೇವರಿಟಿಸಮ್, ಮಾಲ್ ಅಡ್ಮಿನಿಸ್ಟ್ರೇಷನ್, ಡೆರಿಲಿಕ್ಷನ್ಸ್ by the public servants have led to administrative collapse. As a result, welfare measures are not reaching the people. Corruption is retarding the progress of the nation, progress of the states. ಈಗ ನಾವು ಬ್ರಿಡ್ಜಸ್ ಕಟ್ತೀವಿ, ಬಿಲ್ಡಿಂಗ್ಸ್ ಕಟ್ಟಿಸ್ತೀವಿ, ಸರ್ಕಾರಿ ಆಸ್ಪತ್ರೆ ಕಟ್ಟಿಸ್ತೀವಿ, ಆಸ್ಪತ್ರೆಯಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಕೊಡ್ತೀವಿ. ಆದರೆ ಮೊನ್ನೆ ನಾವು KC ಜನರಲ್ ಹಾಸ್ಪಿಟ್ಲಿಗೆ ವಿಸಿಟ್ ಮಾಡಿದ್ದೆ. ಒಬ್ಳು ಲೇಡಿ, she had come just for some follow up. ಒಂದು 15-20 ದಿವಸದಿಂದ ತಮ್ಮ ರಿಲೇಟಿವ್ ಒಬ್ಬರನ್ನ ಹೆರಿಗೆಗೆ ಅಡ್ಮಿಟ್ ಮಾಡಿದ್ರಂತೆ. ಅವ್ರು ಹೇಳ್ತಾ ಇದ್ರು, ಅವ್ರು ಬಂದು ಡೈರೆಕ್ಟ್ ಆಗಿ ಕಂಪ್ಲೇಂಟ್ ಕೊಟ್ಟು ಅಲ್ಲೇ ಹಾಸ್ಪಿಟಲ್ ಪ್ರಿಮೈಸಸ್ನಲ್ಲಿ ಶಿ ವಾಸ್ ಸೇಯಿಂಗ್ ಪ್ರತಿಯೊಬ್ಬರು ದುಡ್ಡು ಕೇಳ್ತಾರೆ. ಡಿ ಗ್ರೂಪ್ನವ್ರು ಕೇಳ್ತಾರೆ, ನರ್ಸ್ ಕೇಳ್ತಾರೆ, ಡಾಕ್ಟರ್ಸ್ ಕೇಳ್ತಾರೆ. ನಾವು ಯಾರಿಗಂತ ಕೊಡೋಣ? ನಾವು ಬಡವರು ಇಲ್ಲಿ ಬಂದಿದ್ದೀವಿ. ಹೆರಿಗೆ ಮಾಡಿಸಿ ಹೋಗ್ಬೇಕಾದ್ರೆ ಮಗುನ ತೋರಿಸ್ಲಿಕ್ಕೆ ದುಡ್ಡು ಕೇಳ್ತಾರೆ, ಡಿಸ್ಚಾರ್ಜ್ ಆಗುವಾಗ ದುಡ್ಡು ಕೇಳ್ತಾರೆ, ಅಡ್ಮಿಟ್ ಆಗುವಾಗ ದುಡ್ಡು ಕೇಳ್ತಾರೆ. ಹೀಗೆಲ್ಲ ಕರಪ್ಷನ್ ಅಂಡ್ ಆ ಟಾಯ್ಲೆಟ್ಗಳು, ಅಲ್ಲಿ ಇವನ್ ಒಂದು ಹಾಲ್ಗಳನ್ನು ಕೂಡ ಒಂದು ಖಾಲಿ ಇಟ್ಬಿಟ್ಟಿದ್ದಾರೆ, ಡಸ್ಟ್ ತುಂಬಿ ಹೋಗಿಬಿಟ್ಟಿದೆ. ಇಂಥ ಪರಿಸ್ಥಿತಿ ಆಸ್ಪತ್ರೆಗಳನ್ನು ನಾವು ನೋಡಿದ್ರೆ, ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಅಂಡ್ ಇನ್ ಸಮ್ ಹಾಸ್ಪಿಟಲ್ಸ್ ಡಾಕ್ಟರ್ಸ್ just visit and then at 12 o'clock they disappear. They practice in their private chambers. So as a result, there is no proper treatment to the patients, poor patients who come there. This is maladministration. This is dysfunction. This is inefficiency. So, ನೀವು ಬೇರೆ ಆಫೀಸಸ್ ತಗೊಳ್ಳಿ, ಈ ಸಕಾಲದ್ದು ತಗೊಳ್ಳಿ, 25 ದಿವಸ ಅಪ್ಲಿಕೇಶನ್ಸ್ ಇಟ್ಕೊಂಡಿರ್ತಾರೆ, 26ನೇ ದಿವಸ ರಿಜೆಕ್ಟ್ ಮಾಡಿ ಹಾಕ್ಬಿಡ್ತಾರೆ ಯಾವುದೋ ಒಂದು ಕಾರಣ ಹೇಳಿ. ಯಾಕಂದ್ರೆ 30 ದಿವಸದೊಳಗೆ ಮುಗಿಸ್ಬೇಕಲ್ಲ ಅದನ್ನು ಅಪ್ಲಿಕೇಶನ್. ಹಂಪ್ಟಿ ನಂಬರ್ ಆಫ್ ಸಚ್ ಕೇಸಸ್. ಯಾಕೆ ಹೀಗಾಗ್ತಾ ಇದೆ? ಸಮಾಜದಲ್ಲಿ ವ್ಯಾಲ್ಯೂಸ್ ಯಾಕೆ ಹೋಗಿದೆ? ವಕೀಲರು ಬಂದು ಹೇಳ್ತಾರೆ, ತಹಸೀಲ್ದಾರ್ ಆಫೀಸ್ನಲ್ಲಿ ನಡೀತಿರುವಂತಹ ಸಮಸ್ಯೆಗಳ ಬಗ್ಗೆ, ADLR ಆಫೀಸ್ಗಳಲ್ಲಿ ನಡೀತಿರುವಂತಹ ಸಮಸ್ಯೆಗಳ ಬಗ್ಗೆ ನಮ್ಮಲ್ಲಿ ತಹಸೀಲ್ದಾರ್ ಅಡ್ವೊಕೇಟ್ ಸುಮಾರು ಜನ ಬಂದು ಹೇಳ್ತಾರೆ, ಈ ತರ ಆಗ್ತಾ ಇದೆ ಸರ್ ಅಲ್ಲೇನು ಸಬ್ ರಿಜಿಸ್ಟ್ರಾರ್ ಆಫೀಸ್ಗಳು. ಸೊ ನಾವು ಯಥೇಚ್ಛವಾಗಿ ರೇಡ್ ಮಾಡ್ತಾ ಇದ್ದೀವಿ. ಈಗ ನೀವು ನೋಡ್ತಾ ಇದ್ದೀರಿ ಡಿಸ್ಪ್ರಪೋರ್ಷನೇಟ್ ಅಸೆಟ್ಸು. ಸೊ ಯಾಕೆ ಹೀಗಾಗ್ತಾ ಇದೆ? ವೈ ವ್ಯಾಲ್ಯೂಸ್ ಆರ್ ಗೋಯಿಂಗ್ ಡೌನ್ ಲೈಕ್ ಎನಿಥಿಂಗ್? ಸೊ ಅದಕ್ಕಾಗಿ one important thing which I selected for the day to talk to you in the context in which I am functioning and in the context in which the societal values are going down is our thought process. ನಮ್ಮ ಥಾಟ್ ಪ್ರಾಸೆಸ್ನಲ್ಲಿ ಏನು ತೊಂದರೆ ಆಗಿದೆ? ಯಾಕೆ ವ್ಯಾಲ್ಯೂ ಬೇಸ್ಡ್ ಸೊಸೈಟಿ ಅಂತ ನಾವು ಅಂತಿದ್ವಿ, ಇವತ್ತು ಅದಕ್ಕೆ ವಿರುದ್ಧವಾಗಿ ನಾವು ಹೊರಟಿದ್ದೀವಲ್ಲ, ಅದಕ್ಕೇನು ಕಾರಣ? And what will be the role of our lawyers? And what is the example set by people like this? A.S. Patil Tonshal ಅವರು ನಾವು ಲಾ ಕಲಿಬೇಕಾದ್ರೆ ನಮ್ಮಲ್ಲಿ ಹಿರೇಗೌಡರು ಅಂತ, ಪ್ರೊಫೆಸರ್ ಹಿರೇಗೌಡರು ಅಂತಿದ್ರು. ಅವರು ನಮಗೆ ಎವಿಡೆನ್ಸ್ ಆಕ್ಟ್ ಹೇಳ್ತಿದ್ರು. ಎವಿಡೆನ್ಸ್ ಆಕ್ಟ್ ಹೇಳುವಾಗ ಈ ಮೆಡಿಕಲ್ ಜೂರಿಸ್ಪ್ರುಡೆನ್ಸ್ ಬಗ್ಗೆ, ಹೌ ಕ್ರಿಮಿನಲ್ ಕೇಸಸ್ ಆರ್ won and lost ಇನ್ ಮೆಡಿಕಲ್ ಎವಿಡೆನ್ಸ್ ಅಂತ ಅನ್ನೋದ್ರ ಬಗ್ಗೆ ಕೆಲವು ಉದಾಹರಣೆಗಳನ್ನು ಕೊಡ್ತಿದ್ರು. ಆ ಸಂದರ್ಭದಲ್ಲಿ A.S. ಪಾಟೀಲ್ರ ಉದಾಹರಣೆ ಕೊಡ್ತಿದ್ರು. ಅವರು ಹೇಗೆ ಕೇಸ್ ನಡೆಸ್ತಿದ್ರು, ಧಾರವಾಡ, ಬೆಳಗಾಂ, ಬ್ಯಾಂಗ್ಳೂರ್ ಎಲ್ಲ ಕಡೆ ಅಡ್ಡಾಡಿ ಕ್ರಿಮಿನಲ್ ಕೇಸಸ್ ಅನ್ನು ಹೇಗೆ ನಡೆಸ್ತಿದ್ರು ಅನ್ನೋದನ್ನ ಒಳ್ಳೆ ಮಾರ್ಮಿಕವಾಗಿ ಹೇಳ್ತಿದ್ರು. ಮತ್ತು ಮೈ ನವಿರೇಳುವಂತಹ ಸಂದರ್ಭಗಳನ್ನು ಅವರು ನಮಗೆ ಹೇಳಿಕೊಡ್ತಿದ್ರು.
ಅವ್ರು ಹೇಳ್ತಿದ್ರು, ನಾವೆಲ್ಲ ಏನು ಕೇಸ್ ಮಾಡ್ತೀವಿ ಲಾಯರ್ಸ್ ಅಂದರೆ ತಿಂಗಳಿಗೆ ಒಂದು 20 ಕೇಸ್ ತಗೊಳ್ತೀವಿ, ನಮಗೆ 2,000, 3,000, 1,000 ಚೆಕ್ ಕೀಪಿಸಿಂಗ್ ನಮ್ಮ ಕೆಲಸ. ಆದ್ರೆ AS ಪಾಟೀಲ್ರು ಅಂದರೆ ತಿಂಗಳಿಗೆ 1, 2 ಕ್ರಿಮಿನಲ್ ಕೇಸ್ ತಗೊಳ್ತಿದ್ರು, ಕೈ ತುಂಬ ದುಡ್ಡು ತಗೊಳ್ತಿದ್ರು, ಕೇಸ್ ನಡೆಸಿದ್ರು. ಅವರು ಜಿಲ್ಲೆಯಲ್ಲಿ ಅವ್ರಿಗೆ ಡಿಮಾಂಡ್ ಇರ್ತಿತ್ತು. ಅಂಥ ಒಂದು ಪ್ರಖ್ಯಾತ ವಕೀಲರಾಗಿದ್ದರು ಅಂತ. ಅದೇ ಥರ ಬಿಜಾಪುರ ಸಿವಿಲ್ ಲಾಯರ್ಸ್, ಕ್ರಿಮಿನಲ್ ಲಾಯರ್ಸ್, ಆಲ್ರೌಂಡ್ ಎಕ್ಸಲೆನ್ಸ್ಗೆ ಒಂದು ಪ್ರತೀತಿಯಾದಂತಹ ಬಾರ್ ನಮ್ಮದು ಬಿಜಾಪುರ ಬಾರ್. ಬಹಳಷ್ಟು ಹತ್ತಿರದಿಂದ ನಾನು ಲಾಯರ್ಸ್ನೆಲ್ಲ ನೋಡಿದ್ದೀನಿ ಇಲ್ಲಿ. HM ಪಟೇಲ್ರಾಗಲಿ, ಅವರು ನೋಡ್ಲಿಕ್ಕೂ ಎಲ್ಲರೂ ಅಷ್ಟೇ ಭೂಷಣವಾಗಿದ್ದರು. ಅವ್ರ ಮಾತುಗಳು, ಅವರ ಮಿತಿಯಾದ ಮಾತುಗಳು, ಅವರ ಪ್ರೆಸೆಂಟೇಷನ್ ಬಿಫೋರ್ ದ ಕೋರ್ಟ್, ಅವುಗಳನ್ನೆಲ್ಲ ನೀವು ಗಮನಿಸಿದರೆ ಒಬ್ಬ ಎಕ್ಸಲೆಂಟ್ ಲಾಯರ್, ನಾನು ಯಾವಾಗಲೂ ಹೇಳ್ತಿರ್ತೀನಿ, ಅಚೀವಿಂಗ್ ಎಕ್ಸಲೆನ್ಸ್ ಇನ್ ಅವರ್ ಸ್ಪೀರ್ ಆಫ್ ಆಕ್ಟಿವಿಟಿ. ಅದು what is the most important thing for a citizen is this fundamental duty to achieve excellence in whatever sphere of activity he is engaged in. If I am a Lokayukta, I need to show my excellence, my pursuit of excellence, my striving for excellence in that direction. A judicial officer, a lawyer, a law student, a peasant, a farmer, every one of us, whoever is engaged in our work, we have to strive for excellence, not try for excellence, strive for excellence. Strive is relentless effort to achieve excellence. We cannot be mediocre in our profession. We have to achieve excellence. Why? That is the fundamental duty. Article 51, capital A. One of the fundamental duties of citizens is to strive to achieve excellence. Constantly strive to achieve excellence. Why? Because individual excellence leads to collective excellence. Collective excellence takes the nation to the great heights. ಶ್ರೇಷ್ಠ ಭಾರತ ಕಟ್ಟಬೇಕು ಅಂತಂದ್ರೆ ಯಾರೋ 4 ಮಂದಿಯಿಂದ ಆಗೋದಿಲ್ಲ. ಪ್ರತಿಯೊಬ್ಬರಿಂದನೂ ಯಾವ್ಯಾವ ಫೀಲ್ಡ್ನಲ್ಲಿ ನಾವು ಕೆಲಸ ಮಾಡ್ತೀವೋ ಆ ಫೀಲ್ಡ್ನಲ್ಲಿ ನಾವು ಶ್ರೇಷ್ಠತೆಯನ್ನು ಸಾಧಿಸಬೇಕು. ಅದಕ್ಕೆ ರಿಲೆಂಟ್ಲೆಸ್ ಎಫರ್ಟ್ ಬೇಕು, ಅದಕ್ಕೆ ಕಾನ್ಸ್ಟಂಟ್ ಪರ್ಸೂಟ್ ಬೇಕು. ಅದು ಹೇಗೆ ಸಾಧ್ಯ? ಅದಕ್ಕೆ ಹೇಳುದು ಥಾಟ್ ಪ್ರಾಸೆಸ್. ಯಾಕೆಂದ್ರೆ ದೇರ್ ಇಸ್ ವಾಟ್ ಈಸ್ ನೋನ್ ಆಸ್ ಲಾ ಆಫ್ ಅಟ್ರಾಕ್ಷನ್. ಈ ಲಾ ಆಫ್ ಅಟ್ರಾಕ್ಷನ್, ಈ ನಾವು ಲಾ ಆಫ್ ಗ್ರಾವಿಟಿ ಅಂತ ಓದ್ತೀವಲ್ಲ, ಅದರಷ್ಟೇ ಸತ್ಯವಾದಂಥದ್ದು ಇದರಲ್ಲಿದೆ. ಅದು ವಾಟ್ ಎವರ್ ಥಾಟ್ಸ್ ಯು ಥಿಂಕ್, ಯು ಸ್ಟಾರ್ಟ್ ಥಿಂಕಿಂಗ್ ಅಬೌಟ್ ಇಟ್ ಒನ್ಸ್, ಟ್ವೈಸ್, 10 times. More and more you think about it, the thought becomes denser and denser. It leads to energy. Thought is an energy. ನಾವು ಮಾಡುವಂಥ ವಿಚಾರದಲ್ಲಿ ಒಂದು ಶಕ್ತಿ ಇದೆ, ಒಂದು ಎನರ್ಜಿ ಇದೆ. ಆ ವಿಚಾರ ನಾವು 4 ಸಾರಿ ಮಾಡಿದಾಗ, 5 ಸಾರಿ ಮಾಡಿದಾಗ, 10 ಸಾರಿ ಮಾಡಿದಾಗ ಆ ವಿಚಾರ ಒಂದು ಸ್ಫೋಟಕವಾಗುವಂತಹ ಒಂದು ಪರಿಸ್ಥಿತಿ ಹೋಗ್ತದೆ. ಅವಾಗ ಏನು ಮಾಡ್ತದೆ? ಅದು ಸ್ಫೋಟ ಆಗಿ ನಾವು ಬಾಂಬ್ ಆಗಿ ಬ್ಲಾಸ್ಟ್ ಆಗೋದಿಲ್ಲ. ಅದು ನಮಗೆ ಒಳಗಡೆ ಇಟ್ ಡ್ರೈವ್ಸ್ ಅಸ್ ಟು ಆಕ್ಷನ್. ಇಟ್ ಡ್ರೈವ್ಸ್ ಅಸ್ ಟು ಆಕ್ಷನ್. ವಿ ಟೇಕ್ ಆಕ್ಷನ್. ಇಫ್ ಪಾಸಿಟಿವ್ ಥಾಟ್ ಇಸ್ ದೇರ್, ಥಾಟ್ ಟು ಅಚೀವ್ ಎಕ್ಸಲೆನ್ಸ್ ಇತ್ತು ಅಂದರೆ, ಥಾಟ್ ಟು ಮೇಕ್ ಎ ರಿಲೆಂಟ್ಲೆಸ್ ಎಫರ್ಟ್ ಟು ಪ್ರೋಗ್ರೆಸ್ ಇನ್ ಅವರ್ ಪ್ರೊಫೆಷನ್ ಎಸ್ ಲಾಯರ್ ಫಾರ್ ಅನ್ ಯಂಗ್ಸ್ಟರ್, then he is bound to be driven to achieve it. ಸೊ ಅದಕ್ಕೆ ಮೊದಲು ಎಲ್ಲಿಂದ ಶುರುವಾಗ್ತದೆ ನಮ್ಮದು? The seed is in the thought. The seed becomes the plant. The plant becomes the tree. The tree starts giving fruits. And the beautiful fruits, flowers, fruits. So it blossoms like that and it becomes a big, it contributes. ಹಾಗೆ whatever we want to achieve, we need to have a very clear thought about it. I want to become a lawyer. I want to become a very good lawyer. I want to practice law in a very ethical manner. I want to become a leader in the
legal profession, I want to achieve excellence in the legal profession, then that thought should occur to you. It must become denser and denser. It must become so powerful inside that it drives you to action. What is the action? Action is knowing law, knowing the art of presentation, knowing the skill of arresting the attention of the judge. No question of just making a mediocre effort. A lawyer, true to his salt, has to be firm. He has to be respectful. He has to be humble. But at the same time, he need not have to bow his head to anything and everything. Lawyer has to be humble, respectful, but he is respectable. He is an honorable and respectable member of the bar. He also has to be respected. The bench has the duty to respect a lawyer, and the lawyer has a duty to respect the bench. These are the two things which are intermixed. ಆವಾಗಲ್ಲಿ ದಿ ಆನರಬಲ್ ಅಟ್ಮಾಸ್ಫಿಯರ್ ಬರ್ತದೆ. ಥರ್ಡ್ ಪಾರ್ಟಿ ಬಂದು ಕೂತೋರಿಗೆ ಆ ಅಂಡ್ ರೆವರೆನ್ಸ್ ಟು ದ ಸಿಸ್ಟಮ್ ಬರ್ತದೆ. ಸೊ ವಿ ಹ್ಯಾವ್ ಟು ವರ್ಕ್ ಫಾರ್ ದ ಆ ಅಂಡ್ ರೆವರೆನ್ಸ್ ಫಾರ್ ದ ಸಿಸ್ಟಮ್. ಈ ಅವ್ರ ಪಕ್ಷಗಾರರು, ಕೋರ್ಟ್ ಸ್ಟಾಫು, ಪಬ್ಲಿಕ್ಕು ಬಂದು ನಮ್ಮಲ್ಲಿ ಕೂತಿರ್ತಾರೆ. ದೇ ವಿಲ್ ಬಿ ವಾಚಿಂಗ್ ಅವರ್ ಪರ್ಫಾರ್ಮೆನ್ಸ್. As a lawyer, how I am performing. As a judge, how the judge is performing. As a system, how the system is performing. So, if this is excellent at every level, at the level of the judge, at the level of the lawyer, at the level of the system, then an excellent system comes out. We are bound to be respected. And that is how courts carry respect. Because of the lawyer's steadfast performance, the judge's commitment to the cause of justice, his integrity, his honesty, his equipment, his knowledge, and how the judge's knowledge is expanded, not only by his own efforts, absolutely necessary to make individual efforts, but by the contribution of the lawyers, by the contribution of the two sides. The judge becomes robust in his information, knowledge about the facts, law, and everything, and writes the beautiful judgment. If the assistance is poor, then the judgment will be poorer. So therefore, coming back to thoughts, law of attraction. Thought is an energy. The denser the energy, the accurate the action, the perfect the action. It shoots and you reach the goal. That is the target. So what should be the thoughts? How should be our thoughts? I gave you the example of thoughts of excellence in our field. Like that, thoughts of value, character, ethics. So, how all this comes? If thought of greed comes, thought of becoming rich quickly, thought of adopting whatever means possible to amass wealth, as a public servant who is gullible to this, who succumbs to that kind of greed, is now doing today in the present context. So if that we adopt, then that thought helps, greed helps us to follow the very unhealthy path. So therefore we should be clear in choosing our thoughts. Then where from the thoughts come? The thoughts come from our belief system. If we have, for example, patriotic thoughts to make our nation great, that I am the citizen of this country, that I have the responsibility as a citizen, as a lawyer, as a leading citizen, as an enlightened citizen, as a responsible citizen. I have these duties and responsibilities. I can take care of the rights of the people. I can help the people in distress. Because I am a lawyer, I know it. I know my responsibility. I know the rights of that man.
his human rights, his dignity, his constitutional rights. So I know it, therefore I am in a position to protect them, help them. If that is my thought, I am going to definitely, if this thought becomes denser, my actions will be going and reaching out to the people who are in distress, helping them in the matter of legal recourse. And we have Legal Services Authority. We have so many forums to help the person who is deprived of his rights to get the benefit. So therefore, select the thoughts, and thoughts come out of the belief. And belief is, if we have the belief of, say for example, ethical beliefs, value-based beliefs, beliefs about our parents, beliefs about our ancestors, we are respecting those ancestors. This is the culture, this is the belief out of which we are today gathered to respect these eminent people. ಈಗ ಇವತ್ತು ಅವ್ರು ನಾವು ನೆನೆಸ್ತೀವಿ, ಮುಂದಿನ ಪೀಳಿಗೆ ನಿಮ್ಮಲ್ಲಿ ಹಲವಾರು ಜನ ಮೇಧಾವಿಗಳಿದ್ದೀರಿ, ಬಹಳಷ್ಟು ಶ್ರಮ ಪಟ್ಟಿದ್ದೀರಿ, ಒಳ್ಳೆ ವಕೀಲರಾಗಿ ಮಾರ್ಗದರ್ಶನ ಕೊಡ್ತಾ ಇದ್ದೀರಿ, ನ್ಯಾಯ ವಿತರಣೆಯಲ್ಲಿ ಹೆಲ್ಪ್ ಮಾಡ್ತಾ ಇದ್ದೀರಿ. ನಿಮ್ಮನ್ನು ಕೂಡ ಮುಂದಿನ ಪೀಳಿಗೆ ಇದೇ ರೀತಿಯಾಗಿ ಸ್ಮರಿಸ್ತದೆ, ಇದೇ ರೀತಿಯಾಗಿ ನಿಮಗೂ ಕೂಡ ಗೌರವವನ್ನು ಸಲ್ಲಿಸ್ತದೆ ಅಂತನ್ನುವಂಥ ಮಾತು ಹೇಳಿಕ್ಕೆ ಬಯಸ್ತೀನಿ. ಹಲವಾರು ಜನ ನನ್ನ ಕ್ಲಾಸ್ಮೇಟ್ಸು, ನಮ್ಮ ಜೂನಿಯರ್ಸು ಮತ್ತು ನನಗೆ ಪರಿಚಿತರು ಹಲವಾರು ಜನ ವಕೀಲರು ತುಂಬ ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇದ್ದೀರಿ. ನಿಮ್ಮ ಭವಿಷ್ಯ ಕೂಡ ಡೆಫಿನೆಟ್ಲಿ ಇದೇ ತರಹ ಮೇಧಾವಿಗಳ ಒಂದು ಜೊತೆಯಲ್ಲಿ ಕೂಡ್ತದೆ. ಯಾಕೆಂದರೆ ಲೆಗಸಿ ಅನ್ನೋದು ಇಂಪಾರ್ಟೆಂಟ್. ವಾಟ್ ವಿ ಲೀವ್ ಬಿಹೈಂಡ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಒಬ್ಬ ಇಂಗ್ಲಿಷ್ ಆಥರ್ನ ಓದ್ತಾ ಇರಬೇಕಾದ್ರೆ ಐ ರಿಮೆಂಬರ್ ಟುಡೇ ಒನ್ ಎಪಿಥೆಟ್ ವಿಚ್ ದಿ ಪರ್ಪಸ್ ಆಫ್ ಲೈಫ್ ಈಸ್, ವಾಟ್ ಇಸ್ ದ ಪರ್ಪಸ್ ಆಫ್ ಲೈಫ್? ದ ಪರ್ಪಸ್ ಆಫ್ ಲೈಫ್ ಈಸ್ ಟು ಲಿವ್, to love, to learn, and to leave the legacy. The 4 L's. To live, to love, to learn, and to leave the legacy. To live is the physical need of an individual. To live. Live means physical need. We need food, we need shelter, we need vehicle, we need some property, we need a house. This is the need to, this is the physical need. To live. To love is the social need. We need friends, we need children, we need relatives, we need a social bond, we need a social atmosphere where we share our love and affection. That is another need, very important need, social need, to love. To learn is to have knowledge. So it is the need to learn, to satisfy our hunger for knowledge, that we need to do law, we need to pass examinations, become judges, munsifs, high court judges, this, that, everything, doctors, engineers. So this is the need to learn. So you satisfy the physical need, you satisfied your social need, you satisfied your need for acquiring knowledge. Then what else? So should you just make money, enjoy and go away? No, the last one is very important. To leave the legacy. To leave the legacy is, what have I contributed to the society? What is it that I am leaving behind? If I am enjoying my life, I have my family, I have encouraged my family, my children are doctors, lawyers, judges. I have built so many houses. I have a beautiful car, beautiful big bungalow. All that is all right. But then what have you left behind? If you have not left behind anything, then you are not worth the salt. ಅದಕ್ಕಾಗಿ ನೀವೇನು ಬಿಟ್ಟು ಹೋಗ್ತೀರಿ ಅಂತ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಸೊ ಇವರು ಬಿಟ್ಟು ಹೋಗಿದ್ದಾರೆ. ಅವರು ಇಲ್ಲಿ 6 ಜನ ಮೇಧಾವಿ ವಕೀಲರನ್ನ ನಾವು ಇವತ್ತು ಸ್ಮರಿಸ್ತಾ ಇದ್ದೀವಿ. ಅವರು ಏನು ಬಿಟ್ಟು ಹೋಗಿದ್ದಾರೆ?
ಅವ್ರು ಯಾವತ್ತೂ ಅವ್ರನ್ನ ನಾವು ನೆನೆಸ್ತೀವಿ. ಟಂಕ್ಸಾಲೆ ಅವರಾಗಿರಲಿ, ನಮ್ಮ ಪಟೇಲ್ರಾಗಿರಲಿ, ಅಥವಾ ಬ್ಯಾಕೋಡವರಾಗಲಿ, ಪಾಟೀಲ್ರಾಗಿರಲಿ, PS ಪಾಟೀಲ್ರಾಗಿರಲಿ, ಅಥವಾ ಉದ್ಯೋಗರಾಗಿರಲಿ, ಎಲ್ಲರೂ ನಾವು S ಪಾಟೀಲ್ ತೊನ್ಶಾಳಾಗಿರಲಿ, ಅವ್ರನ್ನೆಲ್ಲರೂ ಇವತ್ತು ನಾವು ನೆನೆಸ್ತೀವಿ. ಅವ್ರು ನೋಡಿದ ಕೂಡಲೇ ಒಂದೊಂದು ಎಕ್ಸಲೆಂಟ್ ಹ್ಯಾಬಿಟ್ಸ್ ಒಂದೊಂದು ನಮಗೆ ನೆನಪಾಗ್ತಾವೆ. ಅವ್ರ ಜೂನಿಯರ್ಸ್ ಎಲ್ಲ ಇಲ್ಲಿರ್ಬೋದು, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕೂತಿದ್ದೀರಿ. ಅವ್ರು ಹೇಗೆ ಕೇಸನ್ನು ಪ್ರೆಸೆಂಟ್ ಮಾಡ್ತಿದ್ರು, ಹೇಗೆ ಓಪನ್, ಕೆಲವು ಜನ ಅಂತೂ ಫೈಲೇ ಹಿಡ್ಕೊಂಡ್ಬರ್ತಿರ್ಲಿಲ್ಲ. S ಪಾಟೀಲ್ರು ಅವರು ದೊಡ್ಡ ಫೈಲ್, ನಾವೆಲ್ಲ ಇಷ್ಟು ದೊಡ್ಡ ಫೈಲು, ಇಷ್ಟು ದೊಡ್ಡ ಬುಕ್ಸ್ ಎಲ್ಲ ತೊಗೊಂಡು ಹೋಗಿ ಆರ್ಗ್ಯೂ ಮಾಡ್ತೀವಲ್ಲ, ಅವರು ಒಂದೇ ಸಣ್ಣದೊಂದು ಪೇಪರ್ ಹಿಡ್ಕೊಂಡ್ಬಂದ್ಬಿಡ್ತಿದ್ರು. ಅದ್ರಾಗ ಎಲ್ಲ ಇರ್ತಿತ್ತು. ಎವಿಡೆನ್ಸ್ ಕೇಳೋದು ಕ್ರಾಸ್ ಎಕ್ಸಾಮಿನೇಷನ್ ಅಂತಂದ್ರೆ ಮುಗಿದು ಹೋಗ್ಬಿಡ್ತದೆ. ಸುಮ್ಮನೆ ಅಷ್ಟು ಇಷ್ಟು ಬೀಟಿಂಗ್ ದ ಬುಷ್ ಇಲ್ಲ, ಬೀಟಿಂಗ್ ಅಬೌಟ್ ದ ಬುಷ್ ಇಲ್ಲ. ಇಷ್ಟೇ ಪ್ರಶ್ನೆ ಅಂದ್ರೆ ಅಷ್ಟೇ. ಸೊ ನಮ್ಮ ಪ್ಲೀಡಿಂಗ್ಸ್ ಹೆಂಗಿರ್ತಾವೀಗ, ನೀವು ಬೆಂಗಳೂರಾಗ ನೋಡ್ಬೇಕು. ನೀವು ಪ್ಲೀಡಿಂಗ್ಸ್ ಹೇಗಂತಂದ್ರೆ 30 ಪೇಜು, 35 ಪೇಜು, 40 ಪೇಜು ಪ್ಲೀಡಿಂಗ್ಸ್. ಅದನ್ನೇ ಕಟ್ ಮಾಡೋದು, ಮತ್ತೆ ಪೇಸ್ಟ್ ಮಾಡೋದು, ಮತ್ತೆ ಬೇರೆ ಕೇಸಿಗೆ ಹಾಕ್ತಾ ಹೋಗೋದು. ಇಂಜಂಕ್ಷನ್ ಸುಟ್ಟದ್ದು ಒಂದು ಪ್ಲೀಡಿಂಗ್ ಇಟ್ಕೊಂಡ್ಬಿಡೋದು, ಅದನ್ನೇ ಹಾಕ್ತಾ ಹೋಗೋದು. ಒಮ್ಮೆ ಫ್ಯಾಕ್ಟ್ಸ್ ಬೇರೆ ಕೇಸಿದ್ದು ಈ ಕೇಸಿಗೆ ಬಂದ್ಬಿಟ್ಟಿರ್ತಾವ. ಯಾಕಂದ್ರೆ ಕಟ್ ಅಂಡ್ ಪೇಸ್ಟ್. ಸೊ ಇದರಲ್ಲಿ ಏನ್ ಕ್ರಿಯೇಟಿವಿಟಿ ಇದೆ? ಯು ಟೇಕ್ ದೋಸ್ ಲಾಯರ್ಸ್ ಕ್ಲೇಮ್ ಟು ಅವ್ರದ್ದು ರಿಟನ್ ಸ್ಟೇಟ್ಮೆಂಟ್, ಅವ್ರು ಮಾಡಿದ ಕ್ರಾಸ್ ಎಕ್ಸಾಮಿನೇಷನ್ ತೆಗೆದು ನೋಡಿ ನೀವು. ಕ್ಲೇಂಟ್ 2-3 ಪೇಜ್ಗಿಂತಲೂ ಜಾಸ್ತಿ ಇರೋದಿಲ್ಲ. ಸಾಕ್ಷಿ ಹುಚ್ಚುಚ್ಚಾರೆ ಸಾಕ್ಷಿ ಇಲ್ಲ. ಈಗಂತೂ ಎವಿಡೆನ್ಸ್ ಬೈ ಅಫಿಡೇವಿಟ್, ಕ್ಲೈಂಟ್ ಆಗಿ ಏನ್ ಹೇಳಿದ್ದು ಅದನ್ನೆಲ್ಲ ತೆಗೆದು ಐ ಅಂತ ಸೇರಿಸ್ಬಿಡುದು. ಅದಕ್ಕೆ ಉಳಿದದ್ದೆಲ್ಲ ತೆಗೆದು ಒಂದು ಐ ಅಂತ ಸೇರಿಸ್ಕೊಂತ ಹೋಗ್ಬಿಟ್ರೆ ಮುಗಿದು. ಏನಿದೆ ಕ್ರಿಯೇಟಿವಿಟಿ? ಎವ್ರಿಥಿಂಗ್ ಇಸ್ ಲಾಸ್ಟ್ ಲೈಕ್ ದಟ್. ಸೊ ದೇರ್ ಫೋರ್ when we and take the judgments of the 60s, 70s, 80s judgments ತೆಗಿರ್ತೇವೆ, Supreme Court judgments, High Court judgments, at the crisp language, so simple, complex sentences, compound sentences, no nonsense, very very simple sentences, beautifully presented thought. Even if it is a legal principle, ಎರಡು paragraph ನಲ್ಲಿ beautifully lucid legal principle is laid down. And up till today they are the landmark judgments. ಅಂತ ಮಾಸ್ಟರಿ ಇತ್ತು ಅವ್ರಿಗೆ, ಲ್ಯಾಂಗ್ವೇಜು, ಸಬ್ಜೆಕ್ಟು. ನಾವೇನು ಮಾಡ್ತೀವಿ? ಫೋಕಸ್ ಇಲ್ದೇನೆ, ವೆನ್ ಯುವರ್ ಜಡ್ಜ್ಮೆಂಟ್ ಈಸ್ ವೆರಿ ಲಾಂಗ್, that means the judge has not caught the essence of the material. The more the judgment goes about, the more chaos, more confusion. So ಹೇಳಿದ್ರು, ಬರ್ನಾಡ್ ಶಾ ಅವರು ಮಗಳಿಗೆ ಲೆಟರ್ ಬರೀತಾರಂತೆ. ಬರೆಯುವಾಗ ಕೊನೆಗೆ, ಸಾರಿ ಮೈ ಡಿಯರ್, ದಿ ಲೆಟರ್ ಬಿಕೇಮ್ ವೆರಿ ಲಾಂಗ್ ಬಿಕಾಸ್ ಐ ಡಿಡ್ ನಾಟ್ ಹ್ಯಾವ್ ಟೈಮ್ ಟು ರೈಟ್. ಶಿ ಡಿಂಟ್ ಹ್ಯಾವ್ ಟೈಮ್, ಕ್ವೈಟ್ ಎ ಲಾಟ್ ಆಫ್ ಟೈಮ್ ಟು ಕಾಂಟೆಂಪ್ಲೇಟ್ ಅಂಡ್ ರೈಟ್. ದಟ್ ಈಸ್ ವೈ ಇಟ್ ಬಿಕೇಮ್ ಬಿಗ್. ಇಫ್ ಯು ಹ್ಯಾಡ್ ಗುಡ್ ಲಾಟ್ ಆಫ್ ಟೈಮ್, ದ ಲೆಟರ್ ವುಡ್ ಹ್ಯಾವ್ ಬಿನ್ ವೆರಿ ಕ್ರಿಸ್ಪ್ ಅಲ್ವಾ? ಹಾಗೆ ಆಗುತ್ತೆ ನಮ್ಮ ಪರಿಸ್ಥಿತಿ. ಆರ್ಗ್ಯುಮೆಂಟ್ ಸುಮ್ಮನೆ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ, ಇಷ್ಟು ಟು ದ ಆರ್ಗ್ಯುಮೆಂಟ್ ಯಾವಾಗ ಆಗ್ತದೆ? ಯು ಹ್ಯಾವ್ ನಾಟ್ ಮಾರ್ಷಲ್ಡ್ ದ ಫ್ಯಾಕ್ಟ್ಸ್, ಯು ಆರ್ ನಾಟ್ ವೆರಿ ಶೋರ್ ಆಫ್ ದ ಲಾ, ಸೊ ಯು ವಿಲ್ ಗೋ ಆನ್ ಆರ್ಗ್ಯೂವಿಂಗ್ ಅಂಡ್ ಆರ್ಗ್ಯೂವಿಂಗ್. ಹೇಳ್ರಿ, ಪಾಯಿಂಟಿಗೆ ಬನ್ರಿ ಅಂತ ಜಡ್ಜ್ ಹೇಳ್ತಿರ್ತಾನೆ. ಪಾಯಿಂಟ್ ಇಲ್ಲ ಸ್ವಾಮಿ, ಇದನ್ನ ಹೇಳ್ತೀನಿ ಕೇಳಿ ಅಂತ ಹೇಳಿ ಕತೆ ಎಲ್ಲ ಹೇಳ್ತಾ ಹೋಗ್ಬಿಡು. ಅವ್ ಜಡ್ಜಿಗೆ ಸುಸ್ತಾಗಿ ಹೋಗ್ಬಿಡುದು. ಈಗ ಲಾಯರ್ ನೀವೇನಂತೀರಿ? ಜಡ್ಜ್ ನಮಗೆ ಮಾತಾಡಕ್ ಬಿಡುದು ಬಿಟ್ರೆ ಅವರೇ ಮಾತಾಡ್ತಾರಪ್ಪ ಅಂತೀನಿ ಅಲ್ವಾ? ಸಮ್ ಜಡ್ಜಸ್ ಹ್ಯಾವ್ ದಟ್ ಹ್ಯಾಬಿಟ್ ಆಫ್ ಟಾಕಿಂಗ್ ಎ ಲಿಟಲ್ ಮೋರ್ ದನ್ ವಾಟ್ ಈಸ್ ರಿಕ್ವೈರ್ಡ್. ಐ ಆಲ್ವೇಸ್ ಟೆಲ್ ಇನ್ ದಿ ಜುಡಿಷಿಯಲ್ ಅಕಾಡೆಮಿ, ವೆನ್ ಐ ಹ್ಯಾವ್ ಟ್ರೈನ್ಡ್ ಮೆನಿ ಜಡ್ಜಸ್, ಐ ಟೆಲ್ ದೆಮ್ minimum talk, maximum listening, because our job is to listen. Our job is not to talk. But then what to do? What to do, sir? What to do, sir? They saying, they start arguing something and they don't come to the point at all, and they start repeating. Then my suggestion to them was, when they argue,
your pen and your paper. Point number 1, they have argued, you are making a note of it. If he comes back to that point, nodri vakilre, you have argued 3 points. 1 is this, 2 is this, 3 is this. Then he will never repeat it. Because he is under the impression, ನಾನು ಆರ್ಗ್ಯೂ ಮಾಡ್ತೀನಿ ಸಾಹಿಬ್ಗೆ ಅರ್ಥ ಆಗಿದೋ ಇಲ್ಲೋ, ತಿಳ್ಕೊಂಡಾರೋ ಇಲ್ಲೋ, ಬರ್ಕೊಂಡಾರೋ ಇಲ್ಲೋ ಅಂತ ನಿಮಗೆ ಸಂಕಟ ಆಗಿರ್ತದೆ. ಅವ್ನು ಜಡ್ಜಿಗೆ ಏನಾಗಿರ್ತದೆ, ಎಲ್ಲ ಕೇಳ್ತಾ ಇದ್ದೀನಿ ಮತ್ತೆ ಅದನ್ನೇ ಹೇಳ್ತಾನೆ ಇವನು ಅಂತ ಅವನಿಗೆ. ಸೊ ಅದ್ರ ಬದಲಿ ನಾವು ಬರ್ಕೊಂಡ್ಬಿಟ್ರೆ, ಅವ್ರಿಗೆ ಹೇಳಿಬಿಟ್ರೆ, ನೋಡಿ 3 ಪಾಯಿಂಟ್ ಇದೀವಿ, ನೀವು 3 ಪಾಯಿಂಟ್ ಆರ್ಗ್ಯೂ ಮಾಡಿ, ಮತ್ತೇನ್ರಿ ಇದೆಯಾ ಅಂತ ಕೇಳಿದ್ರೆ, ಆಯ್ತು ಸ್ವಾಮಿ ನನ್ನ ಕಲಸ್ ಮುಗಿತ. ಅವಾಗ ಏನಾಗ್ತದೆ, ಅವ್ರಿಗೆ ಸಮಾಧಾನ ಆಯ್ತು, ಕರೆಕ್ಟ್ ಆರ್ಗ್ಯುಮೆಂಟ್ ಆಯ್ತು, ಕರೆಕ್ಟ್ ಆಗಿ ನಾವು ತಿಳ್ಕೊಂಡ್ವಿ. ಎಲ್ಲ ಪಾಯಿಂಟ್ ಅವ್ರು ಹೇಳಿದ್ದನ್ನೆಲ್ಲ ನಾವು ಬರೆದು ಉತ್ತರ ಕೊಟ್ಟು ಬಿಡ್ತೀವಿ. ಅದು ಅವ್ರ ಪರವಾಗಿರ ಆಗಲಿ ವಿರುದ್ಧ ಆಗಲಿ, ದಟ್ ಈಸ್ ಡಿಫರೆಂಟ್. ಬಟ್ ದ ಲಾಯರ್ ವಿಲ್ ಬಿ ಸ್ಯಾಟಿಸ್ಫೈಡ್ ಬಿಕಾಸ್ ಹಿಸ್ ಆರ್ಗ್ಯುಮೆಂಟ್ಸ್ ಆರ್ ಹರ್ಡ್. Look at the way in which it is expressed. Arguments are heard. Heard means ikkad kedi ikkad gududalla. Arguments are heard, noted, and they are dealt with in the judgment. Honestly, that is very important. And you, lawyer feels validated about it. And the judge also gets benefit out of it. ಯಾಕೆಂದ್ರೆ ಅವನು ಆ ಥರ ನಾವು ನಿಮ್ಮ ಪಾಯಿಂಟನ್ನು ಬರ್ಕೋಬೇಕಾದ್ರೆ, you have to make sense in that point, isn't it? When the judge makes a note of your point, takes them very seriously, that point has to make sense. And if the point has to make sense, you have to make effort. You have to read. You have to search for precedents. And you have to present it in a very attractive manner. ಅದಕ್ಕೆ focused approach towards this professional approach towards preparing your brief. ನಾನು ಈಗ ನಿಮ್ಮ ಲಾಯರ್ಸ್, ಬಿಕಾಸ್ ಇಟ್ಸ್ ಅ ಲಾಯರ್ಸ್ ಡೇ, ಐ ವಾಂಟ್ ಟು ಗೋ ಬ್ಯಾಕ್ ಟು ಮೈ ಲಾಯರ್ಸ್ ಡೇ ಅಂಡ್ ಸ್ಪೀಕ್ ಟು ಯು ಸರ್ಟನ್ ಥಿಂಗ್ಸ್, 1 or 2 ಥಿಂಗ್ಸ್. ನಮ್ಮಲ್ಲಿ ಒಬ್ಬರು ಜಡ್ಜ್ ಇದ್ರು, ತೀರ್ಕೊಂಡ್ರು ಮೊನ್ನೆ, ಕೇರಳದಿಂದ ಬಂದಿದ್ರು. ನಾನು ಮುದ್ದೇಬಿಹಾಳದಿಂದ ಒಂದು ಕೇಸ್ ಬಂದಿತ್ತು ನನಗೆ, CRP, ಸಿವಿಲ್ ರಿವಿಷನ್ ಪಿಟಿಷನ್ ಅಗೇನ್ಸ್ಟ್ ಅನ್ ಇಂಟರ್ಲಾಕ್ಯುಟರಿ ಆರ್ಡರ್, ಸೂಟ್ ಈಸ್ ಪೆಂಡಿಂಗ್. ಅಲ್ಲಿ ಅವರು ಬರೆದ್ರು ನನಗೆ, ವಕೀಲರು, ಇಲ್ಲ ಈ ಸೂಟನ್ನೇ ಕಾಂಪ್ರಮೈಸ್ ಆಗ್ತಾ ಇದೆ, ಸ್ವಲ್ಪ ಟೈಮ್ ತೊಗೊಂಡ್ಬಿಟ್ರಿ, 2 ವಾರ ಟೈಮ್ ತೊಗೊಂಡ್ಬಿಟ್ರಿ, ನೀವು ಆರ್ಗ್ಯೂ ಮಾಡಕ್ಕೆ ಹೋಗ್ಬೇಡ್ರಿ ಅಡ್ಮಿಷನ್ಗೆ, 2 ವಾರ ಟೈಮ್ ತೊಗೊಂಡ್ಬಿಟ್ರಿ ವಕೀಲರು ಅಂತ ಅವರು ಲೆಟರ್ ಬರೆದ್ರು. ನಾನು ಟೈಮ್ ತೊಗೊಳಕ್ಕೆ ನಾನು ಯಾಕೆ ಹೋಗ್ಲಿ, ನಾನು ಬೇರೆ ಕೋರ್ಟ್ನಲ್ಲಿ ನನ್ನ ಕೇಸ್ ಇತ್ತು, ಬೇರೆ ಕೋರ್ಟ್ಗೆ ಹೋದೆ, ನನ್ನ ಜೂನಿಯರ್ನ ಕಳಿಸ್ಕೊಟ್ಟೆ ಟೈಮ್ ತೊಗೊಳಕ್ಕೆ. ಅವರು ಸಿಟಿಗೇರಿ, ವೇರ್ ಇಸ್ ಮಿಸ್ಟರ್ ಪಾಟೀಲ್, ಏನು ಬರೀ ಟೈಮ್ ಕೇಳ್ತಾ ಇದ್ರಿ ಹಾಗೆ ಹೀಗೆ, ಒಂದೇ ಸಾರಿ ಕೇಳ್ತಾ ಇದ್ರು. ಫಸ್ಟ್ ಟೈಮ್ ಕೇಸ್ ಬಂದಿದೆ, ಟೈಮ್ ಕೇಳ್ತಾ ಇದ್ದೀವಿ 2 ವಾರ, ಅದು ಕಾಂಪ್ರಮೈಸ್ ಆಗ್ತಾ ಇದೆ ಅಂತೇಳಿ. ಸೊ ಅವ್ರು ಕೊಟ್ಟರು ಟೈಮು, ಬೈದರು, ಕೊಟ್ಟರು. ನಮ್ಮ ಜೂನಿಯರ್ ಮುಖ ಸಪ್ಪಗೆ ಮಾಡ್ಕೊಂಡು ಬಂದು ಹೇಳಿದೆ, ಸರ್ ಬೈಸ್ಕೊಂಡೆ ಸರ್ ಹಿಂಗೆ ಅಂತ ಹೇಳಿ. ಇರಲಿ ಬಿಡಪ್ಪ, ನೋಡೋಣ, ಇನ್ನೊಂದು ಸಾರಿ ಬಂದಾಗ ನಾನೇ ಹೋಗ್ತೀನಿ. ನೆಕ್ಸ್ಟ್ ಟೈಮ್ ಅದು 2 ವಾರದಂತದ ಅವ್ರಿಗೆ ಬರ್ದೆ ನಾನು, ನೋಡಿ ಟೈಮ್ ಕೊಡೋದಿಲ್ಲ ಸಾಹೇಬರು, ಈಗಾಗಲೇ ಸಿಟ್ ಮಾಡ್ಕೊಂಡಿದ್ದಾರೆ, ನೀವೇನು ಕಾಂಪ್ರಮೈಸ್ ಮಾಡ್ಕೊಳ್ಳೋದು ಬೇಗ ಮಾಡ್ಕೊಳ್ರಿ, ಇಲ್ಲಾಂದ್ರೆ ನನಗೆ ಹೇಳ್ಬಿಟ್ರೆ ನಾನು ಆರ್ಗ್ಯುಮೆಂಟ್ ಮಾಡ್ತೀನಿ ಮೆರಿಟ್ಸ್ ಮೇಲೆ. ತಯಾರು ಮಾಡಿಟ್ಟಿದ್ದೆ, ಬ್ರೀಫ್ ವಾಸ್ ರೆಡಿ, ಜಜ್ಮೆಂಟ್ ವಾಸ್ ರೆಡಿ, ಎವ್ರಿಥಿಂಗ್ ವಾಸ್ ರೆಡಿ. ಅವರು ಮತ್ತೆ ಫೋನ್ ಮಾಡಿ ಏನು ಹೇಳಿದ್ರು, ಸರ್ ಈಗ ಇಲ್ಲ, ಇನ್ನೊಂದು 2 ವಾರ ಟೈಮ್ ಬೇಕು ನನಗೆ, ಟಾಕ್ಸ್ ಆಫ್ ಕಾಂಪ್ರಮೈಸ್ ಆರ್ ಇನ್ ಎ ವೆರಿ ಅಡ್ವಾನ್ಸ್ಡ್ ಸ್ಟೇಜ್, ಇನ್ನು 2 ವಾರ ಟೈಮ್ ಕೇಳ್ರಿ. ಒಳ್ಳೆ ಇದಾಯ್ತಲ್ಲ, ಈ ಸಾರಿ ನಾನು ಜೂನಿಯರ್ ಕಳಿಸ್ಲಿ, ನಾನೇ ಹೋದೆ. ನಾನು ಹೋಗಿ ಕೇಳಿದೆ, ಈಗ ಕಾಂಪ್ರಮೈಸ್ ಆಗ್ತಾ ಇದೆ ಅಂತ ಲಾಯರ್ ಬರೆದಿದ್ದಾರೆ, ಪ್ಲೀಸ್ ಗ್ರಾಂಟ್ ಮಿ 2 more weeks ಟೈಮ್. ಸಿಕ್ಕಾಬಿಟ್ಟೆ ಸಿಟಿ ಏರ್ಬಿಟ್ರು ಸಾಹೇಬ್ರು, ಸಿಟಿ ಏರಿ, ವಾಟ್ ಈಸ್ ದಿಸ್, ವಾಟ್ ಕೈಂಡ್ ಆಫ್ ಪ್ರಾಕ್ಟೀಸ್ ಇಸ್ ದಿಸ್, ಹಾಗೆ ಹೀಗೆ ಬರೀ ಟೈಮ್ ತಗೊಂಡ್ರೆ ನಾವೇನು ಮಾಡೋಣ ಇಲ್ಲ ಹಾಗೆ. ಅವ್ರು ಇನ್ನೂ ಬೈತಾ ಇದ್ರು, ನಾವು ಓಪನ್ ಮಾಡಿದೆ ಬ್ರೀಫ್, ಇನ್ನೂ ಬೈತಾನೆ ಇದ್ರು. ಐ ಓಪನ್ ದ ಬ್ರೀಫ್ ಅಂಡ್ ಐ ಸ್ಟಾರ್ಟೆಡ್ ಆರ್ಗ್ಯುಮೆಂಟ್ ಸೇಯಿಂಗ್ ದಿಸ್ ಈಸ್ ಎ ಮ್ಯಾಟರ್ ಅರೈಸಿಂಗ್ ಲೈಕ್ ದಿಸ್, ದಿ ಕ್ವಶನ್ ಇನ್ವಾಲ್ವ್ಡ್ ಇಸ್ ದಿಸ್ ಅಂಡ್ ಫ್ಯಾಕ್ಟ್ಸ್ ಆರ್ ಲೈಕ್ ದಿಸ್. ಅವ್ರು ಇನ್ನೂ ಬರೀ ಎಲ್ಲರೂ ವಕೀಲರು ಹೀಗೆ ಮಾಡಿದ್ರೆ ಹಾಗೆ ಹೇಳ್ತಿದ್ರು. ಮೈ ಲಾರ್ಡ್, ಐ ಆಮ್ ಆರ್ಗ್ಯೂಯಿಂಗ್ ದ ಕೇಸ್. ದೆನ್ ಹಿ sat back and he looked at me. I was very grossly involved in the case. I took out one judgment. Then the judge asked, how much time you need? Then I said, this is important. I said,
I don't need time. I am ready in the matter, I am arguing. Then Allahabad High Court, I still remember, has ruled in the same circumstance like this. How much time you need, Mr. Patil? My lord, I don't need time. I don't want time. I don't want to give an impression to the court that I am going to. Lawyer is only meant for taking time and he is not prepared in the case. I am fully prepared. My arguments are ready. I am advancing my arguments. Kindly hear me. He said, no. How much time you want? Then he gave me 2 weeks time. The most important thing is, for my good fortune, within that next 2 weeks, the suit was compromised and the lawyer wrote to me saying, file a memo and get the CRP dismissed as having become infructuous. Then I prepared the memo, went before the same judge, he was there, he was hearing the matter. Fortunately for me, I passed on the memo. The judge took the memo and he said this, Mr. Patil, I am sorry, you were right, I am wrong. This is what he said. Because I told him that I am not taking time for the sake of taking time. I am ready to argue the matter. I am fully prepared. Kindly appreciate this. The lawyer has written to me, there is a likelihood of compromise. So that is why he said you were right, I was wrong. I am sorry. So this should be, that's a very small experience for me. You might have had such experiences in your life, but that should be the approach of a lawyer. Not just every time going and asking for time and the judge becoming furious and we just becoming submissive. No, not necessary. The judge has to maintain the lawyer has to maintain his stature, his discipline, his firmness in his approach, and that is why we are called honorable members of the bar. If that honor is not there, if only submissive nature is there, then it won't take us anywhere. That comes if you are really prepared, if you are fully conversant with your facts, you have marshaled the facts, you have the command over the law, the precedents, then the judge also will listen to you very, very carefully. He will respect, the judge will respect the lawyer if he comes prepared like that. I am telling you, for so many years, 13 and a half years, he said, 13 years, 7 months, I have been a judge. I had never had an occasion to fight with a lawyer. I never had an occasion to fight with a lawyer. And I would never advise any lawyer, you are like this, you are like that, hage, hege. I don't like judges advising lawyers. ಯಾಕೆಂದ್ರೆ ಗೊತ್ತವ್ರಿಗೆ ಲಾಯರ್ಸ್ ಹೊರಗಡೆ ಹೋಗಿ ಭಾರಿ ಹೇಳ್ತಾನಪ್ಪ ಇವನು ಗೊತ್ತಿಲ್ಲ ನಮಗೆ. ಅದಕ್ಕೆ ಅವ್ರಿಗೆ ನೀ ಹಾಗಿರು, ನೀ ಹೀಗಿರು, ನೀ ಹ್ಯಾಂಗೆ ಮಾಡ್ದಿ, ಹೀಗೆ ಮಾಡ್ದಿ, ಹಿಂಗೆ ರೆಡಿ ಆಗು, ಹಂಗೆ ರೆಡಿ ಆಗು. ಅದ್ರ ಬದಲಿ if he wants time, an youngster comes and asks for time, give him time, put him on notice saying, I will give you time. But search for the authorities on that. I think there are decisions like this. If you can read, come and produce, that will be appreciated. If we coax them like that, then they will come out. The young lawyer will come out with the judgments because he wants to impress the judge. Because judge is acknowledging his efforts. So that is the great thing about the learning process. That is the collaboration between a judge and a lawyer. That is how the judge must inspire the lawyer and the lawyer must reciprocate by impressing the judge, arresting his attention and helping him to write a beautiful judgment. So this is the secret of achieving excellence. And the thought process should be excellence. The belief should be in the wonderful justice system. Ethical, value-based, known for integrity and honesty, no question of any halla-gulla, straight. If you have good case, you will win it. If you don't have a good case, you will lose it. That should be the pattern of our system. The system should produce such results consistently, constantly.
that will make the system excellent. So therefore, then I don't want to take much of your time. So many things I want to tell, but that there are constraints about listening also, because you have your listening also is an art. You can. I used to first start my lectures in the Judicial Academy about art of listening. Art of listening is surrendered listening. If you start listening with judgmental listening ಅಂತ ಬರ್ತದೆ. ಜಡ್ಜ್ಮೆಂಟಲ್ ಲಿಸ್ನಿಂಗ್ ಅಂದರೆ ನಾವು ಹೇಳ್ತಾ ಇರ್ತೀವಿ, ನೀವು ಜಡ್ಜ್ಮೆಂಟ್ ಪಾಸ್ ಮಾಡ್ತಾನೆ ಇರ್ತೀರಿ. ಅರೆ ಹಂಗೆ ಹೇಳ್ತಾರೆ ಬಿಡಿ ಅವರು, ನಾವು ನೋಡಿಲ್ಲನೇ ಇದನ್ನೇ, ನಾವು ಕೇಳಿಲ್ಲನೇ ಇದನ್ನೇ. ಹೀಗೆ ಅದು ಒಳಗಡೆ ಕಾನ್ವರ್ಸೇಷನ್ ಹೊರಡ್ತಿತ್ತು ಅಂದರೆ ಏನು ಒಳಗೆ ಹೋಗೋದೇ ಇಲ್ಲ. ಬರೀ ಒಂದಿಷ್ಟು ಜೋಕ್ ಹೇಳಿದಾಗ ನಕ್ಕಂಗೆ ಆಗ್ತದೆ, ಒಳಗೇನು ಹೋಗೋದು. ಬಟ್ ಲಿಸ್ನಿಂಗ್ ಹೇಗಿರಬೇಕು ಅಂತಂದರೆ ಯಾವ ಪ್ರೆಜುಡಿಸ್ ಇಲ್ದಾನೆ, ಪ್ರೀ ಡಿಟರ್ಮಿನೇಷನ್, ಪ್ರೀ ಕಂಡೀಷನ್ ಹಾಕ್ತಾನೆ, ಸರೆಂಡರ್ಡ್ ಲಿಸ್ನಿಂಗ್. ಅವಾಗ ಏನಾಗ್ತದೆ, ಏನು ಇಟ್ಕೋಬೇಕು ಅದನ್ನ ಇಟ್ಕೊಂತೀವಿ, ಬೇಡ ಅದನ್ನ ಬಿಟ್ಟು ಬಿಡಕ್ಕೆ ಹೋಗ್ತೀವಿ, ಮನೆಗೆ ಹೋಗ್ತೀವಿ. ಎಲ್ಲ ಹೇಳಿದ್ದನ್ನೆಲ್ಲ ಇಟ್ಕೋಬೇಕಂತೇನಿಲ್ಲ. ಹೇಳಿದ್ರಲ್ಲಿ ನಮಗೆ ಹಿತ ಆಗೋದನ್ನ, ನಮಗೆ ಅಪ್ಲೈ ಆಗೋದನ್ನ ಅದನ್ನ ಇಟ್ಕೋಬೇಕು, ಉಳಿದದನ್ನ ಬಿಟ್ಬಿಡ್ಬೇಕು. ಸೊ ಹಾಗೆ ಎಕ್ಸಲೆನ್ಸು, ಫಂಡಮೆಂಟಲ್ ಡ್ಯೂಟಿ ಎಲ್ಲ ಹೇಳಿದ್ದೀನಿ ನಾನು. ಬಟ್ ಇಟ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟದ್ದು, ಕೇಳೋದು ಬಿಡೋದು ನಿಮಗೆ ಬಿಟ್ಟದ್ದು. ಬಟ್ ಒನ್ ಥಿಂಗ್ ಈಸ್ ಶ್ಯೂರ್, ದಿಸ್ ಈಸ್ as true as hills, mountains, that if you choose the thoughts, the right thoughts, the good thoughts, and think again and again and again about those thoughts, actions consistent with your thoughts will follow. Actions consistent with your thoughts will follow, and the results will show. It is as sure as any scientific formula. This is not a spiritual formula. This is not just a spiritual formula. This is a scientific formula. Then why terrorists go on killing people? Because their thoughts are, terrorist thoughts are violence, killing, chaos. Those are the negative thoughts. They think about it, think again and again. They are indoctrinated about it, and therefore they become like that. ನಾವು ಬಸವಣ್ಣನ ನಾಡಿನಲ್ಲಿದ್ದೀವಿ. ಸ್ವಾಮೀಜಿಯವ್ರ ಬಗ್ಗೆ ಹೇಳಿದರು, ಇಷ್ಟೊತ್ತನ ಅವ್ರ ನಡೆದಾರುವ ದೇವರ ನಾಡಿನಲ್ಲಿದ್ದೀವಿ ನಾವು. ಅವ್ರು ಹೇಳಿದ್ದನ್ನ, ಅವ್ರ ಪ್ರವಚನಗಳನ್ನು ಕೇಳಿದ್ದನ್ನ, ಅವ್ರ ಜೊತೆ ನೀವೆಲ್ಲ ಇಲ್ಲಿ ಎಂಥ ತಾತ್ವಿಕವಾದ ನೆಲ ಇದು, ತತ್ವಭರಿತವಾದದ್ದು, ವಚನ ಶ್ರೇಷ್ಠರ ನೆಲ ಇದು. ಇಂಥಲ್ಲಿ ನಾವು ಆ ಥಾಟ್ಗಳನ್ನು ಸೆಲೆಕ್ಟ್ ಮಾಡೋದು. ಸ್ವಾಮಿಗಳು ಹೇಳುವುದನ್ನ ನಾವು ಹೇಳ್ತಾರೋ, ಇದ್ದದ್ದು ಇದ್ದಂಗೆ ಇರೋದಿಲ್ಲ. ಇವತ್ತು ಹೀಗಿರ್ತದೆ, ನಾಳೆ ಮತ್ತೊಂದು ರೀತಿ ಇರ್ತದೆ, ಮತ್ತೊಂದು ರೀತಿ. ಎಂಥ ಸ್ಪಿರಿಚುವಲ್ ಇದೆ ನೋಡಿ ಥಾಟ್. ಇದ್ದದ್ದು ಇದ್ದಂಗೆ ಇರೋದಿಲ್ಲ. ಸಿದ್ದೇಶ್ವರ ಸ್ವಾಮಿಗಳು ಹೇಳ್ತಾರೆ, ನನ್ನ ಜಡ್ಜ್ ಆಗಿ, ಐ ಥಿಂಕ್ ವೆನ್ ಐ ಡೆಮಿಟೆಡ್ ಮೈ ಆಫೀಸ್, ಐ ರಿಟೈರ್ಡ್. ಆ್ಯಂಡ್ ಮುದ್ದೇಬೇಳದಲ್ಲಿ ತಾಲೂಕಿನಲ್ಲಿ ವಕೀಲರೆಲ್ಲ ಸೇರಿ ಸಿದ್ದೇಶ್ವರ ಸ್ವಾಮಿಗಳನ್ನ ಕರೆಸಿ ಒಂದು ಸಮಾರಂಭ ಮಾಡಿದರು. ನನಗೆ ಅವರು ಆಶೀರ್ವಾದ ಮಾಡಿದರು. ಅವರು ಭಾಳಷ್ಟು ತುಂಬ ಚೆನ್ನಾಗಿ ಅವರು ಮಾತಾಡಿದರು, ನನ್ನ ಕುರಿತು ಮಾತಾಡಿದರು, ತಮ್ಮ ಅನುಭವಗಳನ್ನು ಭಾಳ ಚೆನ್ನಾಗಿ ಹೇಳಿದರು. ಅದಾದ ನಂತರ ನಾನು ಸುತ್ತೂರು ಮಠದಲ್ಲಿ ಒಂದು ಸಮಾರಂಭಕ್ಕೆ ನನ್ನ ಅಧ್ಯಕ್ಷರಾಗಿ ಕರೆಸಿದ್ರು. ಅಲ್ಲಿ ಸ್ವಾಮೀಜಿಯವರು ಪ್ರವಚನ ಇತ್ತು. ಅವರು ಅಂದರೆ ಅವರು ಸಮರ್ ಕೋರ್ಸ್ ಮಾಡ್ತಿದ್ರು. ಅಲ್ಲಿ ಡಾಕ್ಟರ್ಸ್ಗಳಿಗೆ, ನರ್ಸ್ಗಳಿಗೆ ಸಮರ್ ಕೋರ್ಸ್ ಅಂತ ಅವ್ರನ್ನ ಕರೆಸ್ತಿದ್ರು. ಅಲ್ಲಿ ಅವ್ರ ಜೊತೆ ನಾನು ಕೆಲವು ವಿಷಯಗಳನ್ನು ಅವರಿಂದ ತಿಳಿದುಕೊಳ್ಳುವಂಥ ಒಂದು ಸಂದರ್ಭ. ಅದೆಂಥ ವ್ಯಕ್ತಿತ್ವ, ಅದೆಂಥ ವಿಚಾರ, ಅದೆಂಥ ಭಾಷೆ, ಅದೆಂಥ ಡೆಪ್ತ್ ಆಫ್ ಫಿಲಾಸಫಿ ಆಫ್ ಲೈಫ್. ಈಗಲೂ ನಾವು ಕೇಳ್ತಿರ್ತೀವಿ, ನಾವಿಬ್ಬರು ಕೇಳ್ತಿರ್ತೀವಿ. ಅವರು ಸೊ ಓಪನ್ ಮಾಡಿದರೆ ಅದನ್ನು ಕ್ಲೋಸ್ ಮಾಡ್ಬೇಕನ್ನಿಸೋದಿಲ್ಲ. ಅಂಥ ಒಂದು ಅದ್ಭುತವಾದ ಒಂದು ಅನುಭವಗಳನ್ನು ಅವರು ಹಂಚಿಕೊಳ್ತಾರೆ. ನಮ್ಮೆಲ್ಲರಿಗೂ ದಾರಿದೀಪ ಆಗಿದ್ದಾರೆ. ಅಂಥ ಒಂದು ಆದರ್ಶ ಜೀವನ ನಮಗೆ ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಆದರ್ಶಗಳನ್ನು ನಮ್ಮ ಥಾಟ್ಸ್ಗಳನ್ನಾಗಿ ಮಾಡ್ಕೋಬೇಕು. ಆ ಥಾಟ್ಸ್ಗಳನ್ನು ಆ್ಯಕ್ಷನ್ಸ್ ರೂಪದಲ್ಲಿ ತರಬೇಕು.
then excellence can be achieved in our field of sphere of activity. So therefore I will end it by repeating that fundamental duty. One of the fundamental duties of the citizens is, under Article 51 capital A, every citizen of this country has a fundamental duty to strive to achieve excellence, to constantly strive to achieve excellence in whatever sphere of activity he is involved, because individual excellence leads to collective excellence. Collective excellence takes the nation to the great heights. Thank you very much. ಅದೇ ರೀತಿ ನಮ್ಮ ಆಡಳಿತ ಮಂಡಳಿಯ ಸದಸ್ಯರಾದ ಮೊಹಮ್ಮದ್ ಗೌಸ್ ಹವಾಲ್ದಾರ್ ಅವರು ತಾವೇ ಅವರಿಗೆ ಆಶೀರ್ವದಿಸಬೇಕು. ನಮ್ಮ ಕಾರ್ಕುನ ಕ್ಷಣ ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.